ಇನ್ನಿದೇ ಕುರ್ಚಿಕದನದ ವಿಚಾರವಾಗಿ ನಿಮ್ಮ ಹಾಗೆ ನಾನು ಕೂಡ ಶುಭ ಸುದ್ದಿಗಾಗಿ ಕಾಯ್ತಾ ಇದ್ದೇನೆ. ನಂಬಿಕೆ ತಾಳ್ಮೆ ಎರಡೂ ಇದೆ, ತಾಳಿದವನು ಬಾಳಿಯಾನು ಅಂತೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಹೇಳಿಕೆಯನ್ನು ನೀಡಿರುವಂಥದ್ದು. ಡಿ.ಕೆ.ಶಿ ಅವರು 64ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅದೇ ಸದ್ಯಕ್ಕೆ ಶುಭ ಸುದ್ದಿ. ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಆ ಕೆಲಸವನ್ನು ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಎಲ್ಲದಕ್ಕೂ ಒಳ್ಳೆಯ ಕಾಲ ಬಂದೇ ಬರುತ್ತೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹೇಳಿರುವಂಥದ್ದು. ಶಿವಕುಮಾರ್ ಅವರ ಬರ್ತ್ಡೇ ದಿನ ಹೈಕಮಾಂಡ್ ಒಂದು ಗುಡ್ ನ್ಯೂಸ್ ಪದಗ್ರಹಣ ಆಗುತ್ತೆ. ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ನಾನು ನಿಮ್ಮಂಗೆ ಕಾಯ್ತಾ ಇರೋನು. ಯಾಕೋ ಇತ್ತೀಚೆಗೆ ಸರ್ ಎಲ್ಲ ಪ್ರಯತ್ನ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀರ ಅನ್ಸುತ್ತೆ ಸರ್. ಮುಂಚೆ ಪ್ರಯತ್ನ ಫಲ ಎಲ್ಲ ಮಾತಾಡ್ತಾ ಇದ್ರಿ, ಈಗ ಪ್ರಯತ್ನದ ಮಾತು ಇಲ್ಲ. ಯಾರು ಹೇಳಿದರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ ತಾಳ್ಮೆ, ತಾಳಿದವನು ಬಾಳಿಯಾನು. ಒಳ್ಳೆ ಚೆನ್ನಾಗಾಯ್ತಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.